ಬರ್ತದೆ ನಾವು. ಥ್ಯಾಂಕ್ ಯು ಮ್ಯಾನ್. ಪೆಟ್ರೋಲ್ ಫುಲ್ ಮಾಡಿಸ್ಕೊಂಡ್ಬಿಡೋಣ ಇಲ್ಲೇ. ನಾರ್ಮಲ್ ಆಗಿ ಬೇಡ ಬೇಡ ಸಾಕು ಬಿಡು. 1071. ಥ್ಯಾಂಕ್ ಯು ಮ್ಯಾನ್. ಹಾಯ್ ಬ್ರೋ. ಬೆಂಗಳೂರು ಬೆಂಗಳೂರು. ಹಾಂ, ಬೆಂಗಳೂರಿಗೆ. ಹಾಂ, ಇಲ್ಲೇ ಧಾರವಾಡದವನೇ ನಾನು. ಇಲ್ಲ ಇಲ್ಲ, ಧಾರವಾಡ. ಹಾಂ, ಬಾಯ್ ಬಾಯ್. ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ಸ್ ಥ್ಯಾಂಕ್ಸ್. ಟ್ರಿಪ್ ಪ್ಲಾನ್ ಮಾಡಿದ್ದು ಲಾಸ್ಟ್ ವಾರ. ಎಲ್ಲ ಕೊಲೀಗ್ಸ್ ಎಲ್ಲ ಸೇರಿ ದಾಂಡೇಲಿ ಟ್ರಿಪ್ ಪ್ಲಾನ್ ಮಾಡಿದ್ವಿ. ಬೈಕ್ ಮನೆಯಾಗಿತ್ತು, ತೊಗೊಂಡು ಬರೋಣ ಅಂತ ಪ್ಲಾನ್ ಮಾಡಿದೆ. ಸೊ ಪ್ಲಾನ್ ಮಾಡಿದ್ರು ಎಷ್ಟು ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ದಾಂಡೇಲಿ ಶುಕ್ರವಾರ ಬಿಟ್ಟು ಶುಕ್ರವಾರ ಅಲ್ಲ, ಬುಧವಾರ ಬಿಟ್ಟು ಗುರುವಾರ ದಾಂಡೇಲಿ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಗುರುವಾರ ದಾಂಡೇಲಿ ಒಳಗೆ 2 ದಿನ ಸ್ಪೆಂಡ್ ಮಾಡಿ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು, ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಅಲ್ಲಿಂದ ಮತ್ತು ದೂಧಸಾಗರ್ ಫಾಲ್ಸಿಗೆ ಹೋದ್ವಿ. ದೂಧಸಾಗರ್ ಫಾಲ್ಸ್ ಮುಗಿಸ್ಕೊಂಡು ನಿನ್ನೆ ಈವ್ನಿಂಗ್ ಎಷ್ಟು ಸ್ಯಾಟರ್ಡೆ 8 ಗಂಟೆ ಆಗಿತ್ತು ಧಾರವಾಡ ರೀಚ್ ಆದ್ಮೇಲೆ ಕೆಲ್ಗೇರಿ ಇಳ್ಕೊಂಡು ಅಲ್ಲಿಂದ ಕೊಲೀಗ್ಸ್ ಎಲ್ಲ ವಾಪಸ್ ಬೆಂಗಳೂರು ರಿಟರ್ನ್ ಆದರು. ನಾನು ಮನೆಗೆ ಬಂದು ಗಾಡಿ ಎಲ್ಲ ರೆಡಿ ಮಾಡಿಕೊಂಡು ಬಿಡಬೇಕನ್ನೋ ಪ್ಲ್ಯಾನ್ ಆಗಿದ್ದೆ. ಅಷ್ಟ್ರಾಗ ಪ್ರಾಬ್ಲಮ್ ಏನಂದ್ರೆ ಬೆಂಗಳೂರಿನಾಗ ಗ್ಲೌಸ್ ಖರೀದಿ ಮಾಡಿದೆ, ಆದ್ರೆ ಮಂಜಿ ಕೊಡ ನೆನಪಾರ್ಕೊಂಡ್ಬಿಟ್ಟು ಮಂಜಿ ಕೊಡ ಇಲ್ಲಿ ತೊಗೊಂಡ್ರೆ ಆತಂತ ನೋಡಿದೆ. ರೀಚ್ ಆಗಿದ್ದೆ ಈವ್ನಿಂಗ್ 8 ಗಂಟೆ. ಮಾರ್ನಿಂಗ್ ನೋಡಿದ್ರೆ 6:30 ರೈಡ್ ಸ್ಟಾರ್ಟ್ ಮಾಡಬೇಕು ಪ್ಲಾನ್ ಇತ್ತು. ಎಲ್ಲ ಮಂಜಿ ಕೊಡ ಇಲ್ಲಾರ್ದಕ್ಕೆಲ್ಲ ಉಲ್ಟಾ ಪುಲ್ಟಾ ಏನು ಮಾಡೋಣ ಅಂತ ಯೋಚಿಸ್ತಿದ್ದೆ. ಇಲ್ಲ ಮಂಡೇ ರೈಡ್ ಸ್ಟಾರ್ಟ್ ಮಾಡ್ಬೇಕಾಯ್ತು. ಸಂಡೇ ಮಂಜಿ ಕೊಡ 10 ಗಂಟೆಗೆ ಪರ್ಚೇಸ್ ಮಾಡಿ ಶಾಪಿಗೆ ಕಾಲ್ ಮಾಡಿದ್ರೆ 10 ಗಂಟೆಗೆ ಓಪನ್ ಮಾಡ್ತೀನಿ ಅಂದರೆ 10 ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂತಂದು ಮಾಡಿದ್ರೆ ಮತ್ತು ಬಿಸಿಲು ಜಾಸ್ತಿ ಆಕತ್ತಂತ ಮತ್ತು ಪ್ರಾಬ್ಲಮ್. ಅದರ ಸಲುವಾಗಿ ಬೇಡ ತಡಿ, ಏನು ಮಾಡೋದು ಅಂತಂದು ಏನಾದ್ರು ಜುಗಾಡ ಹೊಡಿಸ್ಬೇಕಂದ್ರೆ ಏನು ಮಾಡೋಣ ಅಂತ ಬೆಳಿಗ್ಗೆ ಹೊತ್ತು ಸಾತಿದ್ದೆ. ಮತ್ತೇನು 10 ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂತ ಮಂಡೇ ಲೀವ್ ಹಾಕಕ್ಕೆ ಹೋಗಂಗಿಲ್ಲ ಆಫೀಸ್ಗೆ. ಅವಾಗ ತಲೆಗೆ ಬಂದಿದ್ದೆ ಅರ್ಬಿ ಒಣಗಾಕು. ಅವಾಗ ತಲೆಗೆ ಬಂದಿದ್ದು ಅರ್ಬಿ ಒಣಗಾಕು ಅಕ್ಕ ಕಣ್ಣಿಗೆ ಬಿದ್ದಿದ್ದದ. ಬಿಚ್ಕೊಂಡು ತೊಗೊಂಡೆ ಕಟ್ಕೊಂಡೀನಿ, ಗೊತ್ತಿಲ್ಲ ಏನಾಕತಿ. ಅದ ಟೆನ್ಷನ್, ಗಾಡಿ ಜೋರು ಓಡ್ಸಾಕು ಟೆನ್ಷನ್ ಆಗತ್ತತಿ.
ಎಲ್ಲ ಪಿಚ್ ಗಿಚ್ ಇರ್ತದೆ. ಸಾರ್ದಂಗೆ ಫೀಲ್ ಆಗತ್ತೆ ಆಲ್ರೆಡಿ. ತೋರಿಸ್ತೇನೆ ಹೆಂಗೆ ಕಟ್ಟಿನಂತ. ಎಲ್ಲರೂ ಮುಂದ್ಗಡೆ ಸ್ಟಾಪ್ ಮಾಡ್ತಾಯಿದ್ರು ಅಂತ. ಅದ್ರಾಗ ದಾಂಡೇಲಿ ಒಳಗಡೆ ವಾಲಿಬಾಲ್ ಆಡಿ ಬಟ್ ಫುಲ್ ಪೇನ್ ಕೂತ್ಕೊಂಡೈತಿ. ಗ್ಲೌಸ್ ಒಂದು ಹತ್ತತಿ, ಅದ್ರ ಮೇಲೆ ಓಡ್ಸೋಕ್ಕಾಗತ್ತಿಲ್ಲ, ಕೈ ಫುಲ್ ಪೇನ್ ಬರತೈತಿ. ಆಮೇಲೆ ಗ್ಲೌಸ್ ಕೂಡ ಬ್ರೇಕಿನ್ ಆಗಿಲ್ಲ, ಬಟ್ ಈ ಫಿಂಗರ್ ಪೇನ್ ಬರೋದು. ನೋಡೋ ಮುಂದೆ ಎಲ್ಲಾರ ಗಾಡಿ ಇದನ್ನು ಹಾಕೋದು ಎಲ್ಲ ಮೊಬೈಲ್ ಒಂದು ಅಗ್ಲಾಡೋದು ನೋಡಿದ್ರೆ ಹೆದರಿಕಾಗತ್ತದ. ನಾನು ಡಿಸ್ಪ್ಲೇ ಮೊದ್ಲಾಗ ಸ್ಕ್ರೀನ್ ಗಾರ್ಡ್ ಇಲ್ಲ, ಅದು ಬಿದ್ದು ಹೊಡ್ಕೊಂಡೇನಿ ಮೊನ್ನೆ. ಅಗ್ಲಾಡೋದು ನೋಡಿದ್ರೆ ಕ್ಯಾಮ್ರಾ ಹೋಗಿಗತ್ತ ಅನ್ನೋದು ಟೆನ್ಷನ್. ಎಲ್ಲಾದ್ರೂ ಸೈಡ್ ಹಾಕಿ ಮೊದಲು ಕ್ಯಾಮ್ರಾ ತೆಗಿ, ಮೊಬೈಲ್ ತೆಗಿತೇನೆ. ಬ್ಯಾಗ್ ಬೀಳ್ಬಾರ್ದು ಒಂದು ಟೆನ್ಷನ್, ಜೋರು ಹೊಡಿಬೇಕಂದ್ರೆ. ಅಂತಂದ್ರೆ ಇದೊಂದು ಕೈ ಒಂದು ಪೇನ್ ಕೊಡತ್ತದ, ಫುಲ್ ನಡಾತದ ಫುಲ್. ಗ್ಲೌಸ್ ಒಂದು ಸೈಜ್ ಜಾಸ್ತಿ ತೊಗೊಂಡ್ಬಿಟ್ಟು ಕೈ ಎಕ್ಸಾಕ್ಟ್ ಫಿಟ್ ಆಗೋದು ಜಗಳ ಮಾಡ್ತೋಣ. ಅದು ಫಿಟ್ ಆಗತ್ತಿಲ್ಲ ಒಂದು 20 ಗ್ಲೌಸ್ ಚೆಕ್ ಮಾಡಿ ತೊಗೊಂಡಿದ್ದೀನಿ. ಇಷ್ಟ 70 ಹೊಡ್ಕೊಂಡಾದ್ರೆ ಮತ್ತೆ ಮಾಡೋಕ್ಕಾಗಲ್ಲ. ರೆಸ್ಟ್ ತೊಗೋದು ಬೇಡ. ಫಸ್ಟ್ ರೈಡ್ ಒಂದು ಸ್ವಲ್ಪ ಯೂಸ್ ಟು ಆಗಲಿ ಗ್ಲೌಸ್. ಎಡಗೈದು ಪೇನ್ ಪ್ರಾಬ್ಲಮ್ ಕೊಡತ್ತಿಲ್ಲ, ಬಲಗೈದು ಪ್ರಾಬ್ಲಮ್. ನಮ್ಮ ಬಲಗೈ ಫುಲ್ ನಮ್ಮಾಗೈತಿ. $11:45 ಆಯಿತು. ಇವಾಗ ಗಾಡಿಗೆ ದಾಟೇನಿ. ಆಲ್ಮೋಸ್ಟ್ 107 ಕಿಲೋಮೀಟರ್ಸ್. ಆರಾಮ್ ಬರತ್ತೀನಿ. ಅಷ್ಟೇ 80-100 ಜಾಸ್ತಿ ಓಡ್ಸೋಕ್ಕಾಗತ್ತಿಲ್ಲ, ಕೈ ಒಂದು ನೋವು ಐತಿ. ಫುಲ್ ಗ್ಲೌಸ್ ಚುಚ್ಚಾತವ ಒಳಗಡೆ. ಆಗಾಳೆ ಬಟ್ಟು ಪೇನ್ ಆಗತ್ತಿತ್ತು, ಈಗ ಓಕೆ. ಸ್ವಲ್ಪ ಕಟ್ಟಿನ ಗ್ಲೌಸ್. ಹಣ ಎಲ್ಲಿ ಬರ್ತಿದ್ವಿ ನಾವು? ಯಾಕಪ್ಪ ಇಷ್ಟೊತ್ತರ ಗಾಡಿ ಇದ್ದಿದ್ದಿಲ್ಲ. ಇಷ್ಟೊತ್ತನ ಗಾಡಿ ಕಮ್ಮಿದ್ದು, ಆರಾಮ್ಸೆ ಬಂದೆ. ಗಾಡಿ ಜಾಸ್ತಿ ಆಗ್ಯಾವ, ನೀರಾಗ ಸ್ವಲ್ಪ ಆರಾಮ್ಸೆ ಹೋಗ್ಬಿಟ್ರೆ ಹೋದ್ರು. ಎಲ್ಲ ಕೈತನ ಚೆಕ್ ಮಾಡ್ತೀನಿ. ಮುಂದ್ಗಡೆ ಹೋಗಿದ್ದೆ, ಮೊದಲು ಟೈಟ್ ಮಾಡ್ತೀನಿ ಗಾಡಿ. ಕರೆಕ್ಟ್ ಟೈಟ್ ಮಾಡಿಲ್ಲ, ಸರ್ವಿಸ್ ಬಿಟ್ಟೆ. ಪ್ರಾಬ್ಲಮ್ ಕೂಡ ಆಗ್ತಲ್ಲಪ್ಪ ಮಿರರ್. ಇಷ್ಟೊತ್ತರ ಕರೆಕ್ಟ್ ಇತ್ತು. ಏನು ಇವತ್ತು ನಸೀಬ ಕಂಡಿದ್ದ ಅಂತಲ್ಲ ಒಂದು ಪ್ರಾಬ್ಲಮ್ ಕೂಡ ಆತ. ಮಕ್ಕಳು ಸಾತ One eternity later. ಕಡಿಕೊಂಡು ಅಲ್ಲಿ ಬಂದು ಆಟೋ ಬಂದ್ವಿ. ಇದಾಯ್ತು ಟ್ರಾಫಿಕ್. ಆಲ್ಮೋಸ್ಟ್ ಬೆಳಿಗ್ಗೆ ಎಷ್ಟು
9:30 ಚಾಲೂ ಮಾಡಿದ್ದೆ ರೈಡ್ ಮಾಡೋಕೆ. $550 ಆಯ್ತು. ಇವಾಗ ಇನ್ನೂ 28 ಕಿಲೋಮೀಟರ್ಸ್. ಮುಂದ್ಗಡೆ ನೋಡೋದ್ರಂತೂ ಫುಲ್ ಟ್ರಾಫಿಕ್. ಓಡ್ಸೋಕ್ಕಾಗತ್ತಿಲ್ಲಪ್ಪ, ಫುಲ್ ಬಾಡಿ ಪೇನ್. ಮಕ್ಕಳ ಅಂತರೂ ನಾಳೆ ಐತಿ ಬಜಿತಿ. ಕ್ಲೋಸ್ ಮಾಡೋದು. ಟ್ರಾಫಿಕ್ ನೋಡಿದ್ರೆ ಯಶವಂತಪುರ ಮೇಲೆ ಹೋಗೋದು ಬೇಡಪ್ಪ, ಮೈಸೂರು ರೋಡ್ ಮೇಲೆ. ನೈಸ್ ರೋಡ್ ಮೇಲೆ ಹತ್ತೋದು ಬೆಟ್ರು. ನೈಸ್ ರೋಡ್ ಹತ್ತಿದ್ದೆ ಒಂದು ರೋಡ 34 ಮಿನಿಟ್ಸ್. 34 ಮಿನಿಟ್ಸ್ ಕೂಡ ಆಗ್ತೈತೆ, ಆರಾಮ್ಸೆ ಹೋಗ್ಬೋದು. ಇದಂತರೂ ಹೋದ್ಮೇಲೆ ಫುಲ್ ಟ್ರಾಫಿಕ್. 34 ಮಿನಿಟ್ಸ್ ಆಯಿತು. 36 ಮಿನಿಟ್ಸು ಅಷ್ಟೇ. ನೋಡಿದ್ರೆ ಟ್ರಾಫಿಕ್ ಫುಲ್ ಐತಿ. ನೈಸ್ ರೋಡ್ ಮೇಲೆ ಹೋಗೋಣ. ಬೈಕಿಗೆ ಟೋಲ್ ಐತಾ? ಹೌದು, ಬೈಕಿಗೆ ಟೋಲ್ ಐತಿ. ಮಾಗಡಿ ರೋಡ್ಗೆ ಎಕ್ಸಿಟ್ ಆಗ್ಬೇಕು. ಇದನ್ನ ಎಕ್ಸಿಟ್ ನಾನು ಮಿಸ್ ಮಾಡಿದ್ದ ನೋಡಿ, ಆಗ ಹೋಗಿದ್ದೆ. ಕಾಣೋದೇ ಇಲ್ಲ ಅಲ್ಲಿ ಕ್ರಾಸ್. ಮ್ಯಾಪ್ ಹಾಕಿದ್ದಿಲ್ಲ ಅಂದ್ರೆ ಆಗ ಸ್ಟ್ರೈಟ್ ಹೋಗಿದ್ದೆ ನಾನು.